ಕುಮಾರಸ್ವಾಮಿ ರೇವಣ್ಣ ಜನ್ಮದಾತೆ ಇನ್ನಿಲ್ಲ. ನನ್ನಮ್ಮ ನನಗೆ ಚಿಕ್ಕ ವಯಸ್ಸಿನಿಂದಲೂ ಒಳ್ಳೆಯ ಬುದ್ಧಿ ನೀಡಿದ್ದಾರೆ. ನನ್ನ ಅಪ್ಪ ಅಮ್ಮ ಬಾಲ್ಯದಿಂದಲೂ ಕಷ್ಟದಲ್ಲೇ ಬೆಳೆದು ಬಂದರು. ಮಣಿಪಾಲ್ ಆಸ್ಪತ್ರೆ ಬಳಿ ಎಚ್.ಡಿ. ಕುಮಾರಸ್ವಾಮಿ ಭಾವುಕ ಮಾತುಗಳು. 1 ವರ್ಷದಿಂದ ಅಮ್ಮ ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ದರು. ನನ್ನ ಅಮ್ಮನ ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಕುಮಾರಸ್ವಾಮಿ ರೇವಣ್ಣ ಜನ್ಮದಾತೆ ಇನ್ನಿಲ್ಲ. ಕುಮಾರಸ್ವಾಮಿ ಖಂಡನೆಯನ್ನ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ, ನನ್ನಮ್ಮ ನನಗೆ ಚಿಕ್ಕ ವಯಸ್ಸಿನಿಂದಲೂ ಒಳ್ಳೆಯ ಬುದ್ಧಿಯನ್ನು ನೀಡಿದ್ದಾರೆ, ಒಳ್ಳೆಯ ಬುದ್ಧಿಯನ್ನು ನೀಡ್ತಾ ಇದ್ರು. ಅಪ್ಪ ಅಮ್ಮ ಬಾಲ್ಯದಿಂದಲೂ ಕಷ್ಟದಲ್ಲೇ ಬೆಳೆದು ಬಂದವರು. ಮಣಿಪಾಲ್ ಆಸ್ಪತ್ರೆ ಬಳಿ ಎಚ್.ಡಿ. ಕುಮಾರಸ್ವಾಮಿಯ ಮಾತಿದೆ. ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ವಿ, ಆದರೆ ಆಗಲಿಲ್ಲ, ವಿಧಿಯಾಟದಲ್ಲಿ ಸೋತು ಬಿಟ್ವಿ ಅಂತ ಒಳ್ಳೆಯ ಬುದ್ಧಿಯನ್ನ ಹೇಳ್ತಾ ಬಂದಿದ್ರು. ಇನ್ನು ಅಂದರೆ ಚೆನ್ನಮ್ಮ ಕುರಿತಾಗಿ ಪ್ರತಿಯೊಬ್ಬರು ಮಾತನಾಡೋ ರೀತಿಯನ್ನು ನಾವು ಗಮನಿಸಿದ್ವಿ. ಅದೇ ಬುದ್ಧಿಯನ್ನು ಅವ್ರ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿರ್ತಾರೆ. ಅದನ್ನೇ ಹೇಳ್ಕೊಂಡು ಬಂದಿರ್ತಾರೆ. ಒಳ್ಳೆಯ ಒಂದು ಸಂಸ್ಕಾರವನ್ನು ಹೇಳಿಕೊಟ್ಟಂಥವ್ರು ಹೀಗೆಲ್ಲ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ದೇವೇಗೌಡರನ್ನ ನೋಡಿದ್ರೆ ನಿಜಕ್ಕೂ ಕರುಳು ಚುರುಕ್ ಅಂತ ಇದೆ. ಆ ರೀತಿ ಯಾವುದೇ ಚಿಕ್ಕ ಮಗುವಿನ ರೀತಿಯಲ್ಲಿ ಕಣ್ಣೀರನ್ನ ಹಾಕ್ತಾ ಕೂತ್ಕೊಂಡಿದ್ದಾರೆ. ಧರ್ಮ ಪತ್ನಿಯನ್ನ ಕಳೆದುಕೊಂಡು ಅವರಿಲ್ಲದೆ ಊಟ ಮಾಡ್ತಾ ಇರಲಿಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡೋರು. ಈಗ ಇತ್ತೀಚೆಗೆ ICUಗೆ ಹೋಗೋಕ್ಕಿಂತ ಮುನ್ನ, ಏನೋ ಒಂದು 2-3 ದಿನ ICUನಲ್ಲಿ ಇದ್ರಲ್ವಾ ಚೆನ್ನಮ್ಮ ಅವರು, ಅದಕ್ಕಿಂತ ಮುನ್ನ ಜೊತೆಗೆ ಊಟ ಮಾಡೋದು, ಒಬ್ರಿಗೊಬ್ರು ಬಿಟ್ಟು ಊಟ ಮಾಡ್ತಾ ಇರಲಿಲ್ಲ. ಎಷ್ಟೇ ಸಮಯ ಆಗಲಿ ಏನೇ ಆಗಲಿ ಒಬ್ಬರು ಒಟ್ಟಿಗೆ ಊಟ ಮಾಡುವಂಥವ್ರು. ಇವೆಲ್ಲವೂ ಕೂಡ ಮರೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಪ್ರತಿ ಕಷ್ಟದಲ್ಲೂ ಸಾಥನ್ನು ಕೊಟ್ಕೊಂಡು ಕುಗ್ಗದೆ ಬಗ್ಗದೆ ತನ್ನ ಪತಿಯ ಜೊತೆ ನಿಂತ್ಕೊಂಡು ಎದುರಿಸಿ, ಎಲ್ಲವನ್ನ ಕೂಡ ಎದುರಿಸಿ ಸವಾಲಿಗೆ ಸವಾಲನ್ನು ಹಾಕ್ಕೊಂಡು ಬದುಕಿದಂತಹ ಚೆನ್ನಮ್ಮ ಹಿರಿಜೀವಿ ಇವತ್ತಿಲ್ಲ. ಚೆನ್ನಮ್ಮ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನೇನು ಪದ್ಮನಾಭನಗರದ ಮನೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪಾರ್ಥಿವ ಶರೀರವನ್ನು. ನಾಳೆ ಮಧ್ಯಾಹ್ನದವರೆಗೂ ಪಾರ್ಥಿವ ಶರೀರ ಅಲ್ಲೇ ಇರುತ್ತೆ. ಮಧ್ಯಾಹ್ನದ ಹೊತ್ತಿಗೆ ದೇವೇಗೌಡರ ಹುಟ್ಟೂರಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲೇ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ದೇವೇಗೌಡರ ಹುಟ್ಟೂರು ಅಂತ ಅಂದರೆ ಅದು ಚೆನ್ನಮ್ಮ ಅವರ ಊರು. ಗಂಡನ ಮನೆಯೇ ತನ್ನ ಮನೆ ಅಲ್ವಾ, ಹಾಗೆ.